ಹಾಯ್ ಅಪ್ಪ, ಸಾರಿ. ಈಗ ಆಲ್ರೆಡಿ 2 ದಿನದಿಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ. ಬಟ್ ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ. ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ, ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ. ನಿಂಗೆ ಹೇಳಿದಂಗೆ ಮಾರ್ಚ್ 7ಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದು ನಿಚ್ಚಿದ್ದೆವು. ಈ ವಿಷಯ ಬಗ್ಗೆ ಮಾತಾಡಿದೆವು. ಅಂಬಾಗ ನಾನು ಅವರ ಎದುರೇ ಮತ್ತು ನಿಂಗಳೆದುರೇ ಏನಾಗೆ ಅಭಿ ಇಷ್ಟಾಳಿಯೇ ಹೇಳಿದ್ದದು. ಬಟ್ ಮತ್ತೆ ನಿಂಗೆನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಆನು ಒಪ್ಪಿದ್ದದು. ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು. ಮತ್ತು ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶೋಸ್ ಒಪ್ಪೋದು ಬೇಡ, ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿ ಇಪ್ಪಲೆ. ಅದಕ್ಕೆ ನೀ ಒಂದು ಡಿಸಿಷನ್ ತಗೊಂಡು ನಾನು ಬಂದೆ. ನಿಂಗೆ ಮ್ಯೂಸಿಕ್ಕೇ ಬಿಡೋಕ್ಕೂ ಹೇಳಲ್ಲ ಸುಮಾರು ಹೇಳಿಚ್ಚಿದ್ದಿ. ದೀಕ್ಷಿತ್ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದೆ ಇಲ್ಲ. ನೆಕ್ಸ್ಟ್ ದಿನವೇ ನಾನು ನಿಂಗೆ ಮೆಸೇಜ್ ಕೂಡ ಮಾಡಿದ್ದೆ, ನಾನು ಮಾಡಿದೆ ತಪ್ಪು ಹೇಳಿ. ಈಗಲೂ ಕೂಡ ನಾನು ನಿಂಗೆ ಸಾರಿಯೇ ಕೇಳ್ತಪ್ಪದು. ಸಾಧ್ಯವಾದರೆ ಹೆಂಗಡ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ, ಸಾರಿ.